ಟೌನ್ ಸಿಟಿ ಒಳಗಡೆ ಹೋಗಿರುವಂತೆ ಇವನ ಮಗನಿಗೋಸ್ಕರ ತುಂಬಾ ದುಃಖದಿಂದ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊತಿರ್ತಾನೆ. ನಂತರ ಸೀನ್ ಇಲ್ಲಿಂದ 2065ಕ್ಕೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಈಗ ಎಲ್ಲಾ ದೇಶದವರು ಒಂದಾಗಿ ಒಗ್ಗಟ್ಟಾಗಿ ಇರ್ತಾರೆ. ಅಷ್ಟೇ ಅಲ್ಲದೆ ಭೂಮಿಯ ಮೇಲಿನ ವಾತಾವರಣ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಯಾಕೆಂತಂದ್ರೆ ಯಾವಾಗ್ಲೂ ಮಂಜು ಬೀಳ್ತಾನೆ ಇರುತ್ತೆ. ಇದೆಲ್ಲ ಆದ್ಮೇಲೆ ಸೀನ್ ಸ್ಪೇಸ್ ಸ್ಟೇಷನ್ ಅಲ್ಲಿರುವಂತ ಲೀ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಇವನು 2058ರಿಂದ 65ವರೆಗೂ ಭೂಮಿ ಒಳಗಡೆ ಹೋಗೇ ಇಲ್ಲ. ಇದೇ ಸ್ಪೇಸ್ ಸ್ಟೇಷನ್ ಅಲ್ಲಿ ಪೈಲಟ್ ಆಗಿ ಇವನ ಕೆಲಸನ ಮಾಡ್ತಿರ್ತಾನೆ. ಹಾಗೆ ಒಂದು ಕಂಪ್ಯೂಟರ್ ಇರುತ್ತಲ್ಲ 550W ಅಂತ, ಆ ಕಂಪ್ಯೂಟರ್ಗೆ ಈಗ ಮಾಸ್ ಅಂತ ಹೆಸರಿಟ್ಟಿರ್ತಾರೆ. ಇದೆಲ್ಲ ಆದ್ಮೇಲೆ ಲೀ ಪೈಲಟ್ ಆಗಿರುವಂತ ಸ್ಪೇಸ್ ಸ್ಟೇಷನ್ ಭೂಮಿಗೆ ದಾರಿನ ತೋರಿಸ್ತಾ ಮುಂದೆ ಹೋಗ್ತಿರುತ್ತೆ. ಇದೆಲ್ಲ ಆದ್ಮೇಲೆ ಮೂವಿಯ ಕೊನೆಯ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಹೆಂಗ್ಯೂ ಹಾಗೆ ಇವನ ಮಗಳು ಡಿಜಿಟಲ್ ಲೈಫ್ ನಲ್ಲಿ ಇದಾರಲ್ಲ. ಈ ಡಿಜಿಟಲ್ ಪ್ರಪಂಚ ತುಂಬಾ ವಿಚಿತ್ರವಾಗಿರುತ್ತೆ. ಇದು ಹೇಗ್ ವರ್ಕ್ ಆಗ್ತಿದೆ ಅಂತಾನೂ ಕೂಡ ಹೆಂಗ್ಯೂಗೆ ಅರ್ಥ ಆಗ್ತಿರೋದಿಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಇವನು ಹಾಗೆ ಇವನ ಮಗಳು ಇರೋದು ಬೇರೆ ಎಲ್ಲೂ ಅಲ್ಲ. ಈ 550W ಅನ್ನೋ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಕಂಪ್ಯೂಟರ್ ಇತ್ತಲ್ಲ, ಅದೇ ಕಂಪ್ಯೂಟರ್ ನ ಒಳಗಡೆ ಹೆಂಗ್ಯೂ ಹಾಗೆ ಇವನ ಮಗಳು ಇರೋದು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇಲ್ಲಿಂದ ಮುಂದೆ ಭೂಮಿಯ ಕತೆ ಏನಾಯ್ತು, ಭೂಮಿ ಎಲ್ಲಿಗೆ ಹೋಗಿ ತಲುಪ್ತು, ಏನೇನೆಲ್ಲ ಆಯ್ತು ಅಂತ ಮತ್ತೊಂದು ಮೂವಿ ಇದೆ. ಆ ಮೂವಿ ನಿಮ್ಗೆ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.